48,000 ಹಾಡುಗಳನ್ನು 17 ಭಾಷೆಗಳಲ್ಲಿ ಹಾಡಿರುವಂತಹ ಎಸ್ ಜಾನಕಿ ಅಮ್ಮ ಅವರು ನಿಧನರಾಗಿದ್ದಾರೆ. ಮಾತೃಭಾಷೆ ತೆಲುಗು ಆಗಿದ್ರೂ ಕೂಡ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರೋದು. ಜನಪ್ರಿಯ ನಾಯಕರ ಸಿನಿಮಾಗಳಿಗೆ ಎಸ್ ಜಾನಕಿ ಅಮ್ಮ ಅವರು ಧ್ವನಿ ಕೊಟ್ಟಿದ್ರು. ಆಂಧ್ರದ ಗುಂಟೂರಿನಲ್ಲಿ ಎಸ್ ಜಾನಕಿ ಅಮ್ಮ ಜನನವನ್ನ ಮಾಡಿರೋದು. 9ನೇ ವಯಸ್ಸಿನಲ್ಲಿ ಮೊದಲ ಬಾರಿ ಹಾಡಿದ್ರು ಎಸ್ ಜಾನಕಿ ಅಮ್ಮ. ಮಾತೃಭಾಷೆ ತೆಲುಗು ಆಗಿದ್ರೂ ಕೂಡ ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರೋದು. ದಕ್ಷಿಣ ಭಾರತದ ಹಾಡುವ ಹಕ್ಕಿ ಅಂತಾನೆ ಕರೆಸಿಕೊಳ್ಳಿತ್ತು. ಆಂಧ್ರದ ಗುಂಟೂರಿನಲ್ಲಿ ಎಸ್ ಜಾನಕಿ ಅಮ್ಮ ಜನನವಾಗಿತ್ತು. ಬೆಂಗಳೂರಿನ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿರೋದು. 1958ರಿಂದ ಕನ್ನಡ ಸಿನಿಮಾಗಳಿಗೆ ಗಾಯಕಿಯಾಗಿದ್ದರು ಎಸ್ ಜಾನಕಿ ಅಮ್ಮ ಅವರು. ಮಾತೃಭಾಷೆ ತೆಲುಗು ಆಗಿದ್ರೂ ಕೂಡ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿ ವಿ ಆರ್ ಛಾಯಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ನಂಗೆ ಏನ್ ಮಾತಾಡೋದು ಏನಂತ ನಿಜವಾಗೂ ತುಂಬಾ ಒಂಥರ ದುಃಖ ಆಗ್ತಿದೆ. ಯಾಕೆಂದ್ರೆ ನಮ್ಮಂತ ಗಾಯಕಿಯರಿಗೆ ಅವರೇ ಒಂದು ಗುರು ತರ ನಮ್ಗೆ. ನನ್ನ ಜನರೇಷನ್ಗಂತೂ ಅವ್ರು ಬಿಟ್ಟು ನಾವಿಲ್ಲ ಅನ್ನೋ ತರ ಇರುತ್ತಲ್ಲ, ಆ ರೀತಿಯಾದಂತ ಅಮ್ಮ ಅವರು. ತುಂಬಾ ಒಂಥರ ನಿಜವಾಗಿ ಹೇಳ್ತೀನಿ, ಬಹಳ ಬೇಜಾರಾಗ್ಬಿಟ್ಟಿದೆ ನ್ಯೂಸ್ ಕೇಳಿದಾಗಿಂದ. ಯಾಕೆಂದ್ರೆ ತುಂಬಾ ಒಡನಾಟ ಇತ್ತು ನನ್ಗೆ ಜಾನಕಿ ಅಮ್ಮಂಗೆ. ಆಕ್ಚುಲಿ ಸ್ಟೇಟ್ ಅವಾರ್ಡು ಅವಾಗ ಕನ್ನಡದ ಗಾಯಕಿಯರಿಗೆ ಕೊಡ್ತಾ ಇರ್ಲಿಲ್ಲ. ಅವಾಗ ಜಾನಕಿ ಅಮ್ಮ ಯಾರು ಕೊಡದೇ ಇದ್ರೆ, ಗಾಯಕಿಯರಿಗೆ ಸ್ಟೇಟ್ ಅವಾರ್ಡ್ ಕೊಡದೇ ಇದ್ರೆ ನಾನು ಹಾಡೋದೇ ಇಲ್ಲ ಅಂತ ಹೇಳಿ ಅವಾಗ ಒಂಥರ ಹೇಳಿದ್ರು. ಅವಾಗ ಅದ್ ಅವ್ರು ಹೇಳಿ ಒಂದು ಸ್ವಲ್ಪ ದಿವಸಕ್ಕೆ ನನಗೆ ಕಾಡಿನ ಬೆಂಕಿಗೆ ಅವಾರ್ಡ್ ಬಂತು. ಅವಾಗ ನನ್ಗೆ ಅಪ್ರಿಶಿಯೇಟ್ ಮಾಡಿ ಖುಷಿ ಪಟ್ಟು, ಅಂದ್ರೆ ಅಷ್ಟು ದೊಡ್ಡ ಮನಸ್ಸಿನ ವ್ಯಕ್ತಿತ್ವದ ಒಂದು ಇದಂತ ಹೇಳ್ತಾರಲ್ಲ, ದೈವಿಕವಾದಂತ ಒಂದು ನೇಚರು ಅವ್ರಿಗೆ ಜಾನಕಿ ಅಮ್ಮಂಗೆ. ಮೇಲ್ ಡಾಮಿನೇಟ್ ಇದ್ದಂತ ಸಂದರ್ಭದಲ್ಲಿ ಆ ತರ ಗುರುತಿಸಿಕೊಂಡವರು, ಆಮೇಲೆ ಹೆಣ್ಮಕ್ಳಿಗೆ ಗುರುತಿಸೋ ರೀತಿಯಲ್ಲಿ ಮಾಡಿದಂತವ್ರು. ಅಯ್ಯೋ, ತುಂಬಾ ತುಂಬಾ ಒಳ್ಳೆ ಮನ್ಸು ಅಂತಾರಲ್ಲ ಹಂಗೆ. ಯಾರೇ ಒಂದ್ ಸಣ್ಣ ಮಗು ಹೋದ್ರುನು ಅದನ್ನೊಂದು ಪ್ರೀತಿಯಿಂದ ನಾನ್ ಹತ್ರದಿಂದ ತುಂಬಾ ನೋಡಿದೀನಲ್ಲ, ಕೆಲವು ಹಾಡುಗಳು ಹಾಡಿದೀನಿ ನಾನು. ಬಟ್ ಅದೇ ಅದೇ ಎಲ್ಲ ತುಂಬಾ ನೆನಪಾಗ್ತಿತ್ತು. ನಂಗೆ ಬಹಳ ಬೇಜಾರಾಯ್ತು. ಇನ್ನು ಚೆನ್ನಾಗಿದ್ರು ಅವರು, ಯಾಕೆ ಅದೇ ಹೇಳದ್ನಲ್ಲ ಅದೆಲ್ಲ. ಬಟ್ ಅವ್ರಿಗೆ ಅವರ ವಾಯ್ಸ್ಗಂತೂ ಸಾವೇ ಇಲ್ಲ ಬಿಡಿ. ಆತರ ಹಾಡುಗಳು ಎಲ್ರು ಹಾಡಕ್ ಆಗೋದಿಲ್ಲ, ಸಾಧ್ಯನೇ ಅದೆಲ್ಲ. ಲೆಜೆಂಡ್ಸ್ ಅಂತಾರಲ್ಲ, ಒಬ್ಬೊಬ್ರಿಗೆ ಅದು ಒಲಿಯೋದು ಅಲ್ವಾ. ಎಲ್ಲಾ ತರ ಹಾಡುಗಳು ಯಾವ ತರ ಬೇಕು. ಬಟ್ ನೀವು ಅವ್ರು ತುಂಬಾ ಹತ್ತಿರದಿಂದ ಇರೋದ್ರಿಂದ ನಾನು ಕೇಳ್ತೀನಿ, ಈಗಿರೋರು 1-2-3 ಹಾಡು ಆಡ್ಬಿಟ್ರೆ ಏನೋ ತಲೆಯಲ್ಲಿ ಏರಿದಂಗೆ ಆಡ್ತಾರೆ. ಬಟ್ 48,000 ಹಾಡಿದಂಥ ಜಾನಕಮ್ಮ ಅವರು ಯಾವತ್ತಾದ್ರೂ ಹಂಗೆ ನಡ್ಕೊಂಡಿದ್ರಾ? ಅಯ್ಯೋ, ನಾ ಹೇಳದ್ನಲ್ಲ, ಅವ್ರ ಹತ್ರ ಹೋದ್ರೆ ನಂಗೆ ಒಂಥರ ದೇವ್ರು ನೋಡ್ದಂಗ ಆಗೋದು ಅನ್ನೋದು, ಆ ತರ ಆಗೋದು ನಂಗೆ. ಮೆಡ್ರಾಸ್ಗೆಲ್ಲ ನಾನು ಹೋಗ್ತಿದ್ನಲ್ಲ, ತುಂಬಾ ರೆಕಾರ್ಡಿಂಗ್ ಎಲ್ಲ ಲೈವ್. ಅವ್ರು ಹಾಡಿರೋದು ಎಲ್ಲಾನು ಲೈವ್. ಆಮೇಲೆ ಅವ್ರು ಹಾಡೋವಾಗ ಆ ವಾಯ್ಸ್ ಅವ್ರು ಹಾಡ್ತಾ ಇದಾರೆ ಅಂತ ಕೂಡ ಗೊತ್ತಾಗಲ್ಲ. ಅಷ್ಟು ಮೈಕ್ ಮುಂದೆ ನಿಂತ್ರೆ ಆ ಮುಖದ ಇದು ಏನೂ ಚೇಂಜ್ ಆಗ್ತಾ ಇರ್ಲಿಲ್ಲ. ವಾಯ್ಸ್ ಅಲ್ಲಿ ಮಾತ್ರನೇ ಎಕ್ಸ್ಪ್ರೆಷನ್ಸ್ ಎಲ್ಲ ಬರೋದು. ಅಷ್ಟು ಒಳ್ಳೆ ಅದೆಲ್ಲ ದೈವಿಕವಾದಂತ ಒಂದು ಅಂತಾರಲ್ಲ ಹಾಗೆ. ಧನ್ಯವಾದಗಳು ಮೇಡಮ್, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಕ್ಕೆ.